ಮೂಲ ಸೌಕರ್ಯದಿಂದ ಸೊರಗಿದೆ ಸರ್ಕಾರಿ ಶಾಲೆಯೊಂದು ಚಿಕ್ಕ ಚಿಕ್ಕ ಕೊಠಡಿಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಲಾಗ್ತಾ ಇದೆ. ಹಾವೇರಿ ಜಿಲ್ಲೆ ತೆಗ್ಗಿಹಳ್ಳಿ ಗ್ರಾಮದ ಪ್ರಾಥಮಿಕ ಶಾಲೆ ಇದಾಗಿದೆ. ಶಾಲೆ ಅಭಿವೃದ್ಧಿ ಕಡೆ ಗಮನವನ್ನ ಹರಿಸ್ತಾನೆ ಇಲ್ಲ. ಜನಪ್ರತಿನಿಧಿಗಳು ಹಲವು ವರ್ಷಗಳಿಂದ ಏಕಾಟದ ಕೊಠಡಿಯಲ್ಲೇ ಪಾಠವನ್ನ ಮಾಡ್ತಾ ಇದ್ದಾರಂತೆ. ಅಧಿಕಾರಿಗಳಿಗೆ ಶಿಕ್ಷಕರು ಮನವಿ ಮಾಡಿದ್ರು ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಶಾಲೆ ಅಭಿವೃದ್ಧಿ ಕಡೆ ಜನಪ್ರತಿನಿಧಿಗಳು ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಹಲವು ವರ್ಷಗಳಿಂದ ನಡೀತಾ ಇದೆ. ಚಿಕ್ಕ ಚಿಕ್ಕ ಕೊಠಡಿಯಲ್ಲೇ ಪಾಠವನ್ನು ಮಾಡ್ತಿದ್ದಾರಂತೆ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ಅಧಿಕಾರಿಗಳಿಗೆ ಶಿಕ್ಷಕರು ಈ ವಿಚಾರವನ್ನ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗಿಲ್ಲ. ಹಾವೇರಿ ಜಿಲ್ಲೆ ತೆಗ್ಗಿಹಳ್ಳಿ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಕಂಡು ಬರ್ತಾ ಇರುವಂತಹ ಅವ್ಯವಸ್ಥೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈ ಬಗ್ಗೆ ಜನಪ್ರತಿನಿಧಿಗಳು ಯಾರೂ ಕೂಡ ಒಂದು ಏನು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಬೆಳವಣಿಗೆ ಕೂಡ ಏನೂ ಆಗಿಲ್ಲ. ಶಿಕ್ಷಕರೆಲ್ಲರೂ ಕೂಡ ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯ ಆಗಬೇಕು ಅಂತ ಹೇಳ್ಬಿಟ್ಟು. ಅಷ್ಟು ಚಿಕ್ಕದಾಗಿರೋ ಕೊಠಡಿಯಲ್ಲಿ ಹೇಗೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ಮಕ್ಕಳಿದ್ದಾರೆ, ಒಂದು ಕೊಠಡಿಯಲ್ಲಿ ಎಷ್ಟು ಜನ ಮಕ್ಕಳನ್ನ ಕೂರಿಸಿ ಪಾಠ ಮಾಡ್ಕೊಡ್ತಾರೆ? ಅಪ್ಡೇಟ್ಸ್ ಕೊಡೋದಾದ್ರೆ ವೀರೇಶ್. ಖಂಡಿತ ರೋಜಾ, ಏನು ಅಂತಂದ್ರೆ ಈಗ ಉನ್ನತೀಕರಿಸಿದ ಶಾಲೆಗಳು ಅಂದ್ರೆ ಆದಷ್ಟು ಕಟ್ಟುನಿಟ್ಟಾಗಿ ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿರ್ತವೆ. ಹಾಗಾಗಿ ಅವು ಅಂತಹ ಶಾಲೆಗಳನ್ನ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಅಂತ ಕರೀತಾರೆ. ಆದ್ರೆ ಇಲ್ಲಿ ಹೆಸರಿಗಷ್ಟೇ ಈ ಒಂದು ಶಾಲೆ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯಾಗಿ ಮಾರ್ಪಾಟಿದೆ ಹೊರತು ಇದಕ್ಕೆ ಯಾವುದೇ ರೀತಿಯಾದ ಸೌಲಭ್ಯ ಇಲ್ಲ. ಆ ಸೌಲಭ್ಯದಿಂದ ವಂಚಿತವಾಗಿದೆ. ಏನು ಹಾವೇರಿ ಜಿಲ್ಲೆಯ ತೆಗ್ಗಿಹಳ್ಳಿ ಗ್ರಾಮದಲ್ಲಿರುವಂತ ಇದು ಒಂದು ಪ್ರಾಥಮಿಕ ಶಾಲೆ. ಆದ್ರೆ ಈ ಶಾಲೆಯ ಪರಿಸ್ಥಿತಿ ಹೇಗಾಗಿದೆಪ್ಪ ಅಂತಂದ್ರೆ ಸರಿಯಾಗಿ ಕೊಠಡಿಗಳೇ ಇಲ್ಲ. ಮೂಲಭೂತ ಸೌಕರ್ಯ ಒಂದು ಕಡೆ ಇರೋದು ಒಂದು ಕಡೆ ಇದ್ರೆ ಸರಿಯಾಗಿ ಕೊಠಡಿಗಳೇ ಇಲ್ಲಿ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಪ್ರತಿನಿತ್ಯವೂ ಕೂಡ ಅಂದ್ರೆ ಕ್ಲಾಸ್ಗೆ ಸರಿಯಾಗಿ ಹೋಗಕ್ಕಾಗೋದಿಲ್ಲ. ಒಂದ್ ವೇಳೆ ಕ್ಲಾಸ್ಗೆ ಹೋದ್ರು ಇಕ್ಕಟ್ಟಿನಲ್ಲೇ ಕುಳಿತು ಪಾಠ ಕೇಳುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ. ಜೊತೆಗೆ ಈಗಾಗಲೇ ಶಿಕ್ಷಕರು ಕೂಡ ಹಲವಾರು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಏನು ಶಾಸಕರಿಗೆ ಆಗಿರ್ಬೋದು, ಸಂಬಂಧಪಟ್ಟ ಶಿಕ್ಷಣ ಇಲಾಖೆಗೆ ಆಗಿರ್ಬೋದು, ನಮಗೆ ಕೊಠಡಿಗಳನ್ನ ವ್ಯವಸ್ಥೆ ಮಾಡಿಕೊಡಿ, ಮೇಲ್ಗಡೆ ಮೇಲ್ದರ್ಜೆಗೇರಿಸಿ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಿ ಎಂದು ಕೇಳಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.